ಸೊ ದೇರ್ ಇಟ್ ಈಸ್ ಇವತ್ತು ಡೂ ಆರ್ ಡೈ ಮ್ಯಾಚ್ ಕ್ವಾರ್ಟರ್ ಫೈನಲ್ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ 1996 ವರ್ಲ್ಡ್ ಕಪ್. ಇಂಗ್ಲೆಂಡ್ ಇದ್ಯಾವ ಜರ್ಸಿ ಫಸ್ಟ್ ಟೈಮ್ ನಾನು ನೋಡ್ತಿರೋದು. ಆ್ಯಂಡ್ ಇಟ್ ಈಸ್ ನಾವು ಟಾಸ್ ವಿನ್ ಆಗಿದ್ದೀವಿ. ವಿ ವುಡ್ ಲೈಕ್ ಟು ಬೌಲ್ ಫಸ್ಟ್ ಆ್ಯಸ್ ಯೂಶ್ವಲಿ. ಸೊ ಇದರಲ್ಲಿ ಮ್ಯಾಚ್ ಸೋತ್ರೆ ಮನೆಗೆ ಇನ್ನು ಮುಂದೆ 1996 ವರ್ಲ್ಡ್ ಕಪ್ ಆಡೋಕ್ಕೆ ಚಾನ್ಸ್ ಸಿಗಲ್ಲ ನಮಗೆ. ಇಂಡಿಯಾದ ಜರ್ನಿ ಇಲ್ಲೇ ಎಂಡ್ ಆಗಿಬಿಡುತ್ತೆ ಈ ಮ್ಯಾಚ್ ಸೋತ್ರೆ. ನೋಡೋಣ, ಲೆಟ್ಸ್ ಸಿ ವಾಟ್ಸ್ ಗೋನ್ ಹ್ಯಾಪನ್. ಇವತ್ತು ನೋ ಫನಿ ಕಮೆಂಟ್ರಿ, ಫುಲ್ ಸೀರಿಯಸ್ ಗೇಮಿಂಗ್. ಓಹ್, ಫಸ್ಟಿಗೆ ಮಿಸ್ ಟೈಮ್ ಆಯಿತು. ಇಲ್ಲ, ಈ ಸರಿ ಫೀಲ್ಡರ್ ಇದ್ದಾರೆ ಅಲ್ಲಿ. ಎಥೆರ್ಟನ್ ಮತ್ತೊಮ್ಮೆ ಫೀಲ್ಡಿಗೆ. ಒಳ್ಳೆ ಸ್ಟಾರ್ಟ್ ಮಾಡಿಕೊಟ್ಟಿದ್ದಾರೆ ಟೀಮ್ ಇಂಡಿಯಾ. ಈ ಥರಕ್ಕೆ ಮೊಮೆಂಟಮ್ ಕಂಟಿನ್ಯೂ ಮಾಡ್ತಾರೆ, ನೋಡೋಣ. ಕಾದು ನೋಡಬೇಕಾಗುತ್ತೆ ಗಾಯ್ಸ್ ಮ್ಯಾಚಲ್ಲಿ. Oh, that's a defense. ನೀವಿನ್ನೂ ಲೈಕ್ ಮಾಡಿಲ್ಲ ಅಂದರೆ ಬೇಗ ಲೈಕ್ ಮಾಡ್ರಪ್ಪ. ಇಂಡಿಯಾದ ಕ್ವಾರ್ಟರ್ ಫೈನಲ್ ಬೇರೆ ಮ್ಯಾಚ್ ಇದು. ಹೋಪ್ಫುಲಿ ಥ್ರಿಲ್ಲಿಂಗ್ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಥ್ರಿಲ್ಲಿಂಗ್ ಆಗಿರಲಿ. Straight to the man and end of the over. And next ಯಾರನ್ನ ಕರೆಸೋಣ? ವೆಂಕಟೇಶ್ ಪ್ರಸಾದ್ ಅವ್ರು ಬಂದಿದ್ದಾರೆ ಈಗ. ಒಳ್ಳೆ ಸ್ಟಾರ್ಟ್ ಸಿಕ್ಕಿದೆ ನಮ್ಮ ಟೀಮ್ ಇಂಡಿಯಾಕ್ಕೆ. ಮೊಮೆಂಟಮ್ ಕಂಟಿನ್ಯೂ ಆಗುತ್ತಾ? ಓ ಶಿಟ್, ನೋ, ಲೂಸ್ ಬಾಲ್. ಆದರೆ ಸಿಂಗಲ್ ಫೈರ್ ಮಾಡ್ತಿಲ್ಲ ಯಾಕೆ? ಅದು ಕೂಡ ಇಂಗ್ಲೆಂಡ್ ಅಂತಹ ಟೀಮ್. ಮತ್ತೊಮ್ಮೆ ಫೇಲ್ ಆಯಿತು. ಇದು ಗ್ಯಾರಂಟಿ ಬೌಂಡ್ರಿ ಹೋಗೋ ಸಾಧ್ಯತೆ ಇದೆ. ನೋ, ಐ ಆಮ್ ಸರ್ಪ್ರೈಸ್ಡ್. ಇನ್ನೂ ಫೈರ್ ಮಾಡೋಕ್ಕೆ ಯಾಕೆ ಸ್ಟಾರ್ಟ್ ಮಾಡಿಲ್ಲ ಅಂತ ಗೊತ್ತಾಗ್ತಿಲ್ವಲ್ಲ. ದೇರ್ ಮಸ್ಟ್ ಬಿ ಸಮ್ ರೀಸನ್. ಮತ್ತೊಮ್ಮೆ ಲೂಸ್ ಬಾಲ್ ಆಗಿದೆ. ಈ ಸರಿ ಆದರೂ ಆಗುತ್ತಾ ನೋಡೋಣ. ಹಾಂ, ಹೇಳಿದೆ. ದ್ಯಾಟ್ಸ್ ಗಾನ್ ಫಾರ್ 4. ಈಗೇನಾಗುತ್ತೆ ನೋಡೋಣ. ಪರ್ಫೆಕ್ಟ್ ಬಾಲ್ ಬಿದ್ದಾಗೆ ಕಾಣ್ತಾ ಇದೆ. ದ್ಯಾಟ್ಸ್ ಗಾನ್ ಫಾರ್ 6. ಆಡಿದರೆ ಕಂಟಿನ್ಯೂಸ್ ಆಡ್ತಾರೆ. ಡಾಟ್ ಅಂದರೆ ವೇಸ್ಟ್ ಮಾಡಿದರೆ ಕಂಟಿನ್ಯೂಸ್ ವೇಸ್ಟ್ ಮಾಡ್ತಾರೆ. ಹಾಗೆ ಇವ್ರದ್ದು. ಗಾಳಿಯಲ್ಲಿ ಚೆಂಡು, ಅಲ್ಲಿ ಯಾರೂ ಇಲ್ವಾ ಫೀಲ್ಡರ್? ದೇ ಗೆಟ್ ಡಬಲ್. ಮತ್ತು ಮೇನ್ ಸ್ವಿಂಗರ್ ಹಾಕೋ ಪ್ರಯತ್ನ ಮಿಸ್ ಹೊಡೆದಿದೆ. ಡಾಟ್ ಬಾಲ್ ಟು ಫಿನಿಶ್. 2 overs gone, 14 for no wicket. ಮಳೆ ಬರುತ್ತೆ ಈಗ, ಗ್ಯಾರಂಟಿ ಮಳೆ ಬರುತ್ತೆ. ಅನಿಲ್ ಕಪೂರ್ ಇನ್ ಟು ದಿ ಅಟ್ಯಾಕ್. ಪರ್ಫೆಕ್ಟ್ ಬಾಲ್. ಮತ್ತೊಮ್ಮೆ ಡಾಟ್ ಬಾಲ್.
ಶಿಟ್, ಮಿಸ್ ಬಾಲ್, ಮಿಸ್ ಟೈಮ್ ಆ್ಯಂಡ್ ದ್ಯಾಟ್ಸ್ ನೋ. ಮತ್ತೆ ಡಾಟ್ ಬಾಲ್. ಮತ್ತೆ ಪರ್ಫೆಕ್ಟ್ ಬಾಲ್ ಮಿಸ್ ಆಗ್ದಾಗಿದೆ. ಗ್ಯಾಪಲ್ಲಿ ಹೊಡ್ತಿದ್ದಾರೆ, ಸಿಂಗಲ್. ಲೆಟ್ಸ್ ಸಿ, ಓನ್ಲಿ 1 ರನ್ ಆಫ್ ದಿಸ್ ಓವರ್. ಇನ್ನು 2 ಬಾಲ್ ಬಾಕಿ ಇದೆ. ಮತ್ತೊಂದು ಡಾಟ್. 1 ನಿಮಿಷ. ಈಗ ಮಿಸ್ ಟೈಮ್ ಮಾಡಿದ್ರೆ ಈಗ ನೋಡುವ ಸಾಧ್ಯತೆ ಇದೆ. ನೋ, ಮತ್ತೊಂದು ಡಾಟ್. ಓನ್ಲಿ 1 ರನ್ ಫ್ರಮ್ ದಿಸ್ ಓವರ್. ಎ ಕಪೂರಿಂದ ತುಂಬ ಅದ್ಭುತವಾದ ಬೌಲಿಂಗ್. ಈಗ ಗಾಡ್ ತೆಂಡೂಲ್ಕರ್ ಅವರು ಬಂದಿದ್ದಾರೆ. ಗೂಗ್ಲಿ ಹಾಕುವ ಪ್ರಯತ್ನ. Let's see what's gonna happen now. Oh. And he's a fielder. This is such a slow start by England. ತುಂಬ ಅಂದರೆ ತುಂಬ ಸ್ಲೋ ಸ್ಟಾರ್ಟ್ ಆಯ್ತು ಇದು. ಅದು ಹಾರ್ಡ್ ಮೋಡಲ್ಲಿ ಈ ಥರ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಈಗ ಬಂತು ನೋಡಿ ಶಾರ್ಟ್. ಮತ್ತೊಂದು ಮಿಸ್ ಟೈಮ್ ಹೋಗಿದೆ. ಮತ್ತೊಂದು ಹೋಗ್ಬೋದು. ಆ್ಯಸ್ ಎಕ್ಸ್ಪೆಕ್ಟೆಡ್. ಕನೆಕ್ಟ್ ಮಾಡಲಿಲ್ಲ ಕರೆಕ್ಟಾಗಿ. ವೆಂಕಟೇಶ್, ಅಯ್ಯೋ ನಾನು ಜಾವಗಲ್ ಅವರನ್ನು ಹಾಕಬೇಕಿತ್ತು. ಇರಲಿ. ಡಿಫೆಂಡ್, ಫೀಲ್ಡಿಂಗ್ ನೋಡೋಣ. ಈಗ ರಿವರ್ಸ್ ಸ್ವಿಂಗ್. ನ್ಯೂ ಶಾಟ್ ಹೊಡೆದಿದ್ದಾರೆ. ಮಳೆ ಬರ್ತಾ ಇದೆ ಆಲ್ರೆಡಿ. ರೆಡ್ಯೂಸ್ ಆಗುತ್ತೆ ಓವರ್. 6 or 7 overs, 8 ಆದರೂ ಆಗ್ಬೋದು. That's good bowling. ಇನ್ ಸ್ವಿಂಗರ್ ಹಾಕೋ ಪ್ರಯತ್ನ ಈಗ. ಯಾರ್ಕರ್ ಆ್ಯಂಡ್ let's go on for gap. ಮತ್ತೊಂದು ರಿವರ್ಸ್ ಸ್ವಿಂಗ್. ಇದು ಕ್ವಾರ್ಟರ್ ಫೈನಲ್ ಮ್ಯಾಚ್ ಅಂತ ನೆನೆಸ್ತಿಲ್ಲ. ತುಂಬ ಬೋರ್ ಆಗ್ತಿದೆ. ಸ್ಲೋ ಸ್ಟಾರ್ಟ್ ಬೈ ಇಂಗ್ಲೆಂಡ್ ಕೂಡ ಒಂದು ಒಳ್ಳೆ ಸ್ಟಾರ್ಟ್ ಕೂಡ ಮಾಡಲಿಲ್ಲ. ತುಂಬ ಸ್ಲೋ ಮಾಡಿದ್ದಾರೆ. ಇಲ್ಲೊಂದು 4 ಹೋಯ್ತು ನೋಡಿ. ಆ್ಯಂಡ್ ಇಟ್ಸ್ ಲಾಸ್ಟ್ ಬಾಲ್. ಮಳೆ ಬರುತ್ತೆ, ಮತ್ತು ಮಳೆಯಿಂದ ಕ್ಯಾನ್ಸಲ್ ಮಾಡ್ತಾರೆ ನೋಡಿ ಓವರ್ಸ್ನ. Single to end the over. 34 for no wicket. ಮಳೆ ಕ್ಯಾನ್ಸಲ್ ಮಾಡಬೇಕಲ್ಲ, ಮ್ಯಾಚ್ ಕ್ಯಾನ್ಸಲ್ ಮಾಡಬೇಕಾಗುತ್ತೆ. ಹೌದಲ್ಲ? ಸರಿ, ತುಂಬಾ ಮಳೆ ಬರ್ತಿದೆ.
ಬಂದರು ಕ್ಯಾನ್ಸಲ್ ಮಾಡೋಣ ಮ್ಯಾಚ್ನ. ವಿಕೆಟ್ ಬೇಲ್ಸ್ ತೆಗ್ದೆ. ಬನ್ನಿ ಬನ್ನಿ ಬನ್ನಿ, ಊಟಕ್ಕೆ ಹೋಗೋಣ. ಊಟಕ್ಕಾದ್ರೆ ಒಂದು ಒಳ್ಳೆ ಟೈಮ್ ಸಿಕ್ತು. ಬನ್ನಿ ಬನ್ನಿ ಬನ್ನಿ. ಮ್ಯಾಚು 6 ಓವರ್ಸ್ಗೆ ರೆಡ್ಯೂಸ್ ಮಾಡಲಾಗಿದೆ DLS ಮೆಥಡಿಂದ. ಥ್ಯಾಂಕ್ ಯು. ರಿಪೋರ್ಟಿಂಗ್ ಫ್ರಮ್ ಗ್ರೌಂಡ್. ಇನ್ನಿಂಗ್ಸ್ ಅಡ್ಜಸ್ಟೆಡ್ ಡ್ಯೂ ಟು ಅಂದರೆ ನಾವೇ ಬ್ಯಾಟಿಂಗು, ಸಾರಿ ನಾವೇ ಬೌಲಿಂಗು. ಸರಿ, ಲಾಸ್ಟ್ ಓವರ್ ಇದೆ. ಶ್ರೀನಾಥ್ ಅವರಿಗೆ ಮಾಡೋಣ. ಇನ್ ಸ್ವಿಂಗರ್ ಕಿಂಗ್. ಇನ್ ಸ್ವಿಂಗರ್ ಮ್ಯಾಜಿಕ್ ಮಾಡ್ಬೋದಾ? ಆದರೆ ಇಲ್ಲಿ ಮಿಸ್ ಹೋಗ್ದಿದೆ ಫಸ್ಟ್ ಬಾಲೇ. ಗ್ಯಾಪಲ್ಲಿ ಹೊಡಿದ್ದಾರೆ. ದೇ ಗೆಟ್ ಅ ಸಿಂಗಲ್. ಇದು ನಮಗೆ 3 ಓವರಲ್ಲೇ ಹೊಡೆದಾಕ್ಬೋದು, ಅಷ್ಟು ಕಮ್ಮಿ ಇದೆ ಟಾರ್ಗೆಟ್. ಅಷ್ಟು ಓವರ್ ಕಾನ್ಫಿಡೆನ್ಸ್ ಇರಬಾರ್ದು. ನೋಡೋಣ ಏನಾಗುತ್ತೆ ಅಂತ. ಮತ್ತೊಂದು ರಿವರ್ಸ್ ಸ್ವಿಂಗ್ ಹಾಕೋ ಪ್ರಯತ್ನ. ದೇ ವಿಲ್ ಸ್ಟಿಲ್ ಗೆಟ್ ಡಬಲ್. ನೋ, ಸಿಂಗಲ್. And that's gone for 6 this time. In swinger ವರ್ಕ್ ಆಗಲಿಲ್ಲ. ಮತ್ತೊಮ್ಮೆ ಇನ್ ಸ್ವಿಂಗರ್ ಪರ್ಫೆಕ್ಟ್ ಬಾಲಿಗೆ ಬಿದ್ದಾಗ ಕಾಣಿಸ್ತಾ ಇದೆ. ಆ್ಯಂಡ್ ಡಬಲ್ ಬರ್ತಾರೆ. 50 ಆಗ್ಬೋದು ಟಾರ್ಗೆಟ್. ಲೆಟ್ಸ್ ಸಿ ವಾಟ್ಸ್ ಗೋನ್ ಹ್ಯಾಪನ್. ಮತ್ತೊಂದು ಮಿಸ್ ಟೈಮ್. ಶ್ರೀನಾಥ್ ಅವ್ರು ಬೌಲಿಂಗ್ ಮಾಡ್ತಾರೆ. ಆ್ಯಂಡ್ ಈ ಸರಿ ಗ್ಯಾಪಲ್ಲಿ ಹೊಡೆದಿದ್ದಾರೆ. ಗೆಟ್ ಫಾರ್ ಸಿಂಗಲ್. ಆ್ಯಂಡ್ ಲಾಸ್ಟ್ ಬಾಲ್. ರಿವರ್ಸ್ ಸ್ವಿಂಗ್ ಹಾಕುವ ಪ್ರಯತ್ನ. ಆರ್ ಸ್ಮಿತ್ ಅವರು ಸ್ಟ್ರೈಕಲ್ಲಿದ್ದಾರೆ. ಶ್ರೀನಾಥ್ ಅವರು ಅಲ್ಲಿ ಯಾರು ಫೀಲ್ಡರ್ ಇರಲಿಲ್ಲ. ಸೊ ದೇ ಗೆಟ್ ಡಬಲ್. 48 ಟಾರ್ಗೆಟ್ ನಮ್ಮ ಟೀಮ್ ಇಂಡಿಯಾಕ್ಕೆ. 6 ಓವರ್ಸಲ್ಲಿ ಹೊಡಿಬೇಕಾಗುತ್ತೆ. ತೆಂಡೂಲ್ಕರ್ ಜಿ ಹಾಗೂ ಸಿದ್ದು ಜಿ ಬರ್ತಾ ಇದ್ದಾರೆ. ರಿಕ್ವೈರ್ಡ್ 108 ಅಷ್ಟೇ. ಆ್ಯಂಡ್ ಫಸ್ಟಿಗೆ ಲಾಫ್ಟಿಗೆ ಹೋಗೋದು ಬೇಡ. ನಾನೇ ಯಾಕೆ ಬಿಟ್ಟೆ ಅಂತ ನಂಗೆ ಗೊತ್ತಾಗ್ತಿಲ್ಲ ಬಾಲ್ನ. ಆ್ಯಂಡ್ ದ್ಯಾಟ್ಸ್ ಗಾನ್ ಫಾರ್ 4 ದಿಸ್ ಟೈಮ್. ಎಲ್ಲ ಬಾಲಿಗೂ ಲಾಫ್ಟ್ ಹೋದರೆ ಮ್ಯಾಚ್ ರಿಯಲ್ ಮ್ಯಾಚ್ ಫೀಲ್ ಬರಲ್ಲ, ಗೇಮ್ ಫೀಲೇ ಬರುತ್ತೆ. ಫೀಲ್ಡ್ ಚೇಂಜ್. ಮತ್ತೊಮ್ಮೆ ಸ್ಟ್ರೋಕಲ್ಲೇ ಬೌಂಡ್ರಿ ಟ್ರೈ ಮಾಡೋಣ. ಆದರೆ ಇಲ್ಲಿ ಇಂಥ ಬೌಲಿಗಾದರೂ ಲಾಫ್ಟ್ ಹೊಡಿಲೇಬೇಕಾಗುತ್ತೆ. ಗಾಳಿಯಲ್ಲಿ ಚೆಂಡು. ಆ್ಯಂಡ್ ದೇ ಗೆಟ್ 2 runs. ಫಸ್ಟ್ ಬೌನ್ಸ್. ವಾರ್ನಿಂಗ್ ಬೇರೆ ಕೊಟ್ಟಿದ್ದಾರೆ ಅಂಪೈರ್. ಡಿ ಕಾಫ್ ಜೋ. ಮತ್ತೊಂದು ಬ್ಯಾಕ್ ಫುಟ್ಟಿಂದ ಹೊಡೆಯೋಕ್ಕೆ ಟ್ರೈ ಮಾಡೋಣ. ಓ ನೋ 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 ನೋ, ಬೇಗ ಡೈವ್ ಮಾಡಿದರು. ಓಕೆ, ನವಜೋತ್ ಸಿಂಗ್ ಸಿದ್ದು. That's gone for 4. (42 runs in 31 balls.
ರಿಸ್ಕಿ ಡಬಲ್. ನಾನು ಸೇಫ್. 40 from 30. Oh, that's gone for 6. ತೆಂಡೂಲ್ಕರ್ ನಿಲ್ಲೋ ಮಾತೇ ಇಲ್ಲ, ಬೇಗ ಮುಗಿಸುವ ಪ್ಲ್ಯಾನಲ್ಲಿದ್ದಾರೆ. ಸರಿ, ಬೇಗಲೇ ಮುಗಿಸೋಣ ಮ್ಯಾಚು, ಸುಮ್ಮನೆ ಹೇಳ್ಕೊಂಡೋಗೋದು ಯಾಕೆ. ವಿಡಿಯೋ ಲೆಂತ್ ಕಮ್ಮಿ ಆಗುತ್ತೆ ಹಂಗೆ ಮಾಡೋದ್ರಿಂದ. That's gone for 4. Back-to-back boundaries by Sachin Tendulkar. ಓಹೋ, ಹೈ ಬೌನ್ಸರ್ ಕೊಟ್ಟಿದ್ದಾರೆ. ಆ್ಯಂಡ್ ಅದೆಲ್ಲ ನಮಗೆ ವಿಷಯನೇ ಅಲ್ಲ. ಈಸ್ ಅ ಗಾಡ್ ಆಫ್ ಕ್ರಿಕೆಟ್ ಆ್ಯಂಡ್ ಹಿ ಮೀನ್ ಇಟ್. $26 from 27. ಮತ್ತೊಂದು ಮುಂದೆ ಬಂದ ಅಡ್ವಾನ್ಸ್ ಶಾಫ್ಟ್. ಈಗ ನೋಡೋಣ ಮುಂದೆ ಬಂದು ಹೊಡೆಯುವ. That's gone for 6. ಕರೆಕ್ಟ್ ಟೈಮ್ ಆಗಲಿಲ್ಲ. ಆ್ಯಂಡ್ towards gone 34 for no wickets. ರಿಚರ್ಡ್ ಇಲ್ಲಿಂಗ್ವರ್ತ್ ಇವನ್ನೆಲ್ಲೋ ಕೇಳಿದ್ದೀನಲ್ಲ, ಕಮೆಂಟೇಟರ ಅಂಪೈರ ಎಲ್ಲೋ ಗೊತ್ತು ಕೇಳಿದ್ದೀನಿ ನಾನು. That's in the air and in the gap as well. Takle. ಈ ಮ್ಯಾಚ್ ಎಲ್ಲ ಮ್ಯಾಕ್ಸ್ ಮುಗಿಸ್ತಾರ ನೋಡೋಣ. ಮ್ಯಾಚ್ ದೇ ಗೆಟ್ ಡಬಲ್. Still more get double. ಮತ್ತೊಂದು ಡಬಲ್ ಸಿಗುತ್ತಾ ಅಥವಾ 4 ಹೋಗುತ್ತಾ? ಆ್ಯಂಡ್ ದ್ಯಾಟ್ಸ್ ಗಾನ್ ಫಾರ್ 4. ಈಸಿ ಗೇಮ್ ಇದು. ತೆಂಡೂಲ್ಕರ್ ಒಬ್ಬರೇ ಮುಗಿಸ್ತಾ ಇದ್ದಾರೆ, 1 man ಆರ್ಮಿ. ಬೇಡ. ಆ್ಯಂಡ್ ಮತ್ತೊಂದು 6. ಟೀಮ್ ಮೆಂಬರ್ಸ್ ತುಂಬ ಖುಷಿಯಲ್ಲಿ ಕುಣಿದಾಡ್ತಿದ್ದಾರೆ. 50 ಪಾರ್ಟ್ನರ್ಶಿಪ್ ಬಂದ ಇದೆ. ಅದರಲ್ಲಿ ತೆಂಡೂಲ್ಕರ್ ಅವರ ಕಾಂಟ್ರಿಬ್ಯೂಷನ್ ನೋಡಿ, ಸಿದ್ದು ಅವರ ಕಾಂಟ್ರಿಬ್ಯೂಷನ್ ನೋಡಿ, 90% 10% ಥರ ಇದೆ ಇದು. ಸ್ಕೋರ್ಸ್ ಆರ್ ಲೆವೆಲ್. ಕೊನೆಯ ಬಾಲ್. ಸ್ವಲ್ಪ ಡಿಫ್ರೆಂಟಾಗಿ ಟ್ರೈ ಮಾಡೋಕ್ಕೋದೆ ಇರಲಿ. ಹಿಕ್. ಆ್ಯಂಡ್ ಇಂಡಿಯಾ ಕ್ವಾಲಿಫೈಡ್ ಇನ್ ಟು ಸೆಮಿಫೈನಲ್. ಮತ್ತೊಂದು ಲೀಗ್ ಮ್ಯಾಚ್ ಥರನೇ ಇತ್ತು.
ಇಂಡಿಯಾ ವಿನ್ ಬೈ 10 ವಿಕೆಟ್ಸ್. ಇದು ಕ್ವಾರ್ಟರ್ ಫೈನಲ್ ಮ್ಯಾಚಾ? ಅಯ್ಯೋ, ಪ್ರಾಕ್ಟೀಸ್ ಮ್ಯಾಚ್ಗಿಂತನೂ ವರ್ಸ್ಟ್ ಇತ್ತಿದು. ಒಂಚೂರಾದರೂ ಕಾಂಪಿಟೇಷನ್ ಕೊಡಬೇಕಲ್ಲ ಕಂಪ್ಯೂಟರ್. ಇದು 46 ತೆಂಡೂಲ್ಕರಿಗೆ 50 ಕಂಪ್ಲೀಟ್ ಮಾಡೋಕ್ಕಾಗಲಿಲ್ಲ. ಇವತ್ತಿನ ಮ್ಯಾನ್ ಆಫ್ ದ ಮ್ಯಾಚ್ ಮಿಸ್ಟರ್ ತೆಂಡೂಲ್ಕರ್ ಅವರೇ, ಹೇಗೆ ಫೀಲ್ ಆಗ್ತಿದೆ? ನನಗೆ ತುಂಬ ಖುಷಿ ಆಗ್ತಾ ಇದೆ ನನ್ನ ಟೀಮನ್ನು ಫೈನಲ್ಗೆ ತೊಗೊಂಡೋದಾಗೆ. ಸಾರಿ, ಸೆಮಿಫೈನಲ್. ನೋಡೋಣ ಸೆಮಿಫೈನಲ್ ಯಾರ ಜೊತೆ ಇದೆ ನೋಡೋಣ. ಆ್ಯಂಡ್ ಈ ಆ್ಯಡ್ಸ್ ಒಂದು ಫಿಕ್ಸ್ಚರ್ಸ್, ನಾಕೌಟ್, ಸೆಮಿಫೈನಲ್ ಇಂಡಿಯಾ ಮತ್ತು ಜಿಂಬಾಬ್ವೆ ಒನ್ಸ್ ಅಗೈನ್. ಆ್ಯಂಡ್ ಇನ್ನೊಂದರಲ್ಲಿ ವೆಸ್ಟ್ ಇಂಡೀಸ್ ಹಾಗೂ ಆಸ್ಟ್ರೇಲಿಯಾ. ಎಲ್ಲ ಗ್ರೂಪ್ ಬಿ. ಫೈನಲಿ ಗ್ರೂಪ್ ಬಿ ವರ್ಸಸ್ ಗ್ರೂಪ್ ಬಿನೇ ಆಗುತ್ತೆ. ಸರಿ, ಗ್ರೂಪ್ ಬಿ, ಗ್ರೂಪ್ ಎ, ಗ್ರೂಪ್ 1 ಎಲ್ಲ ಗ್ರೂಪ್ 1. ಇಂಡಿಯಾ ವರ್ಸಸ್ ಆಸ್ಟ್ರೇಲಿಯಾ ಫೈನಲ್ ಬಂದರೆ ಚೆನ್ನಾಗಿರುತ್ತೆ. ಇಂಡಿಯಾ ವರ್ಸಸ್ ವೆಸ್ಟ್ ಇಂಡೀಸು ಚೆನ್ನಾಗಿರುತ್ತೆ. ನೋಡೋಣ, ಜಿಂಬಾಬ್ವೆ ಲಾಸ್ಟ್ ಮ್ಯಾಚಿನ ಸೇಡು ಇಲ್ಲಿ ತೀರಿಸ್ಕೊಳ್ಬೋದಾ? ಕಾದು ನೋಡೋಣ ಇನ್ನೊಂದು ಮ್ಯಾಚಲ್ಲಿ. ಥ್ಯಾಂಕ್ ಯು.